ತುಕಾಲಿ ಮತ್ತೆ ವರ್ತೂರ್ ಸಂತೋಷ್ ಎಂಟ್ರಿನ ಇವತ್ತಿನ ಎಪಿಸೋಡ್ ಅಲ್ಲಿ ತೋರಿಸಿದ್ದಾರೆ. ತುಕಾಲಿ ಕಡೆಯಿಂದ ಧನರಾಜ್ ಮತ್ತೆ ಹನುಮಂತು ನಾಮಿನೇಷನ್ ಮಾಡ್ತಾರೆ. ಆಮೇಲೆ ವರ್ತೂರ್ ಕಡೆಯಿಂದ ಸುರೇಶ್ ಮತ್ತೆ ಚೈತ್ರ ಅವರು ನಾಮಿನೇಟ್ ಮಾಡ್ತಾರೆ. ವರ್ತೂರ್ ನಾಮಿನೇಷನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಮ್ ಆಗಿ ನೋಡೋ ತರ ಅನ್ನಿಸ್ತು. ಕೂಗಾಡೋ ಚೈತ್ರನು ಜೈಲಲ್ಲಿ ಕುಂದ್ರಿಸ್ಕೊಂಡು ಆರಾಮಾಗಿ ಯಾವುದೇ ಕೂಗಾಟ ಇಲ್ದಂಗೆ ರೀಸನ್ ಕೊಟ್ಟು ನಾಮಿನೇಷನ್ ಮಾಡಿಸಿದ್ರು. ಆಮೇಲೆ ಸುರೇಶ್ ಅಣ್ಣಂದು ಅಷ್ಟೇ ಆರಾಮಾಗಿ ಕಾಮಾಗಿ ಮುಗ್ದೋಯ್ತು. ಏನೋ ಒಂಥರ ನಾಮಿನೇಷನ್ ಅಂದ್ರೆ ತುಂಬಾ ಜಗಳ, ಒಬ್ರನ್ನೊಬ್ರು ಕೂಗಾಡ್ತಾರೆ, ನೋಡಕ್ ಆಗಲ್ಲ ಅನ್ನೋ ಟೈಮಲ್ಲಿ ವರ್ತೂರ್ ಸಂತೋಷ್ ಅವರು ಜೈಲಲ್ಲಿ ಕುತ್ಕೊಂಡು ಯಾವುದೇ ಜಗಳ ಇಲ್ದಲೆ ಕಾಮಾಗಿ ನಾಮಿನೇಷನ್ ಮುಗಿಸಿದ್ದು ಒಂಥರ ಮನ್ಸಿಗೆ ಚೆನ್ನಾಗಿ ಅನ್ನಿಸ್ತು. ಇದಾದ್ಮೇಲೆ ಮನೆಗೆ ನಮ್ರತಾ ಗೌಡ ಅವರು ಬರ್ತಾರೆ. ನಮ್ರತಾ ಗೌಡ ಅವ್ರ ಕಡೆಯಿಂದ ಐಶ್ವರ್ಯ ಮತ್ತೆ ಭವ್ಯ ಅವರು ನಾಮಿನೇಷನ್ ಮಾಡ್ತಾರೆ. ಈ ಮೊದಲೇ ಒಂದು ರಿವ್ಯೂ ಅಲ್ಲಿ ಹೇಳಿದ್ದೆ, ಭವ್ಯ ಗೌಡ ಅವರಿಗೆ ವಾದ ಮಾಡಕ್ ಬರಲ್ಲ, ಪಾಯಿಂಟ್ಸ್ ನ ಪ್ರಾಪರ್ ಆಗಿ ಹೇಳಕ್ ಬರಲ್ಲ, ಪಾಯಿಂಟ್ಸ್ ಹೇಳಿದ್ರು ಅದನ್ನ ಡಿಫೆಂಡ್ ಮಾಡ್ಕೊಳಕ್ ಬರಲ್ಲ, ಎಷ್ಟೋ ವ್ಯಾಲಿಡ್ ಪಾಯಿಂಟ್ಸ್ ಇದ್ರು ಒಂದ್ ಪಾಯಿಂಟ್ ನೆಟ್ಟಿಗೆ ಹೇಳಕ್ ಬರಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಬಗ್ಗೆ ಯಾವ ತರ ಪಾಯಿಂಟ್ಸ್ ಹುಡುಕ್ಬಿಟ್ಟು ಹೇಳ್ಬೇಕು ಅನ್ನೋದೇ ಗೊತ್ತಿಲ್ಲ ಇವರಿಗೆ. ಮೋಕ್ಷಿತಾ ಅವ್ರಿಗೆ ನೀವು ಈಗೋ ಮೇಲೆ ಕ್ಯಾಪ್ಟನ್ಸಿ ಬಿಟ್ರಿ, ನಾನಾಗಿದ್ರೆ ಬಿಡ್ತಿರ್ಲಿಲ್ಲ, ಆಮೇಲೆ ನಿಮ್ದು ವಾವ್ ಅನ್ನೋ ತರ ಯಾವ ಟಾಸ್ಕ್ ಇರ್ಲಿಲ್ಲ ಅಂತ ಹೇಳಿದ್ರೆ ಮುಗ್ದೋಗಿರೋದು. ಚೈತ್ರ ಅವರಿಗೆ ಭವ್ಯ ಅವರು ನೀವು ತುಂಬಾ ಜಾಸ್ತಿ ಮಾತಾಡ್ತೀರಾ, ಅನಾವಶ್ಯಕ ಮಾತಾಡ್ತೀರಾ ಅಂತಂದ್ರು. ಅವಾಗ ಚೈತ್ರ ಅವರು ಮಾತಾಡೋದೇ ನನ್ನ ಬಂಡವಾಳ, ಅದಕ್ಕೆ ನಾಮಿನೇಟ್ ಮಾಡ್ತಿದ್ರಲ್ಲ ಅದು ತಪ್ಪು ಅಂತಾರೆ. ಮಾತಾಡೋದೇ ನಿಮ್ ಬಂಡವಾಳ ಆದ್ರೆ ಕೆಲ್ಸಕ್ಕೆ ಬರೋ ಮಾತು ಮಾತಾಡಿ, ಕೆಲ್ಸಕ್ಕೆ ಬರ್ದಲೇ ಇರೋ ಮಾತು ಮಾತಾಡಬೇಡಿ. ನಿಮ್ ತಲೆಯಲ್ಲಿ ಏನೇನೋ ಊಹಿಸ್ಕೊಂಡು ತುಂಬಾ ಮಾತಾಡ್ತೀರಾ ನೀವು. ಈ ತರ ಮಾತಾಡಿದಕ್ಕೆ ಒಂದು ಎಪಿಸೋಡ್ ಫುಲ್ ಸುದೀಪ್ ಕೈಲಿ ಬೈಸ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಸುಮ್ಮನಾಗಿರೋರು ಚೈತ್ರಕ್ಕ. ಎಷ್ಟೇ ಟಾಸ್ಕ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ರು ಮಾತಾಡೋಕ್ ಬರಲಿಲ್ಲ ಅಂದ್ರೆ ಈ ಮನೇಲಿ ಸರ್ವೈವ್ ಆಗೋದು ತುಂಬಾ ಕಷ್ಟ. ಇದಾದ್ಮೇಲೆ ಸೀಸನ್ 10 ವಿನ್ನರ್ ಕಾರ್ತಿಕ್ ಮಹೇಶ್ ಬರ್ತಾರೆ. ಅವರು ಕ್ಯಾಪ್ಟನ್ ಕಡೆಯಿಂದ ಡೈರೆಕ್ಟ್ ನಾಮಿನೇಷನ್ ಮಾಡಿಸ್ತಾರೆ. ಗೌತಮಿ ಮೋಕ್ಷಿತಾನ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ. ಇನ್ನು ಬೆಳಗ್ಗೆ ನಾನು ಪ್ರೋಮೋದಲ್ಲಿ ಹೇಳ್ದಂಗೆ ಧನರಾಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತೀನಿ. ಈ ಧನರಾಜ್ ಯಾವ ತರ ಯೋಚನೆ ಮಾಡ್ತಾರೆ ಅಂದ್ರೆ, ಯಾರು ಮಾಡ್ದಲೇ ಇರೋದು ನಾನು ಮಾಡ್ತೀನಿ, ಎಲ್ಲರಿಗೂ ಸರ್ಪ್ರೈಸ್ ಆಗೋ ತರ ಡಿಸಿಷನ್ಗಳು ತಗೋತೀನಿ, ಯಾರು ಅನ್ಕೊಂಡೇ ಇರಬಾರ್ದು ಧನರಾಜ್ ಈ ತರ ಥಿಂಕ್ ಮಾಡ್ತಾ ಇದ್ದಾನೆ ಅಂತ ತೋರಿಸ್ಕೊಳಕ್ ಟ್ರೈ ಮಾಡ್ತಾರೆ ಅವರು. ಸೊ ಇದಕ್ಕೆ ಕೆಲವು ಉದಾಹರಣೆ ಕೊಡ್ತೀನಿ. ಇದಕ್ಕೆ ಮೊದಲು ಒಂದು ಜೋಡಿ ಟಾಸ್ಕ್ ಅಲ್ಲಿ ಧನರಾಜ್ ಮತ್ತು ಮೋಕ್ಷಿತಾ ಒಟ್ಟಾಗಾಡ್ತಾರೆ. ವಾರದ ಕೊನೆಯಲ್ಲಿ ಮೋಕ್ಷಿತಾ ಧನರಾಜ್ನೇ ಕಳಪೆ ಅಂತ ಕೊಡ್ತಾರೆ. ನನ್ ಜೋಡಿಯಾಗಿ ಇದ್ಕೊಂಡು ನನಗೆ ಕಳಪೆ ಕೊಟ್ಟ ಅಂತ ಧನರಾಜ್ ಕೇಳಿದಾಗ ಮೋಕ್ಷಿತಾ ಬಾಯಿಗೆ ಬಂದಂಗೆ ಬೈತಾರೆ. ಜೈಲ್ಗೆ ಹೋಗೋದ್ಮೇಲೆ ಮೋಕ್ಷಿತಾನ ಇವರು ಬಾಯಿಗೆ ಬಂದಂಗೆ ಬೈದು ಹಂಗೆ ಹಿಂಗೆ ಹೊರಗಡೆ ಹೋದ್ರು ಮಾತಾಡಲ್ಲ, ಮೋಕ್ಷಿತಾ ಸರಿ ಇಲ್ಲ ಅಂತೆಲ್ಲ ಮಾತಾಡ್ತಾರೆ. ಅದಾದ್ಮೇಲೆ ಏನು ಪರ್ಫಾರ್ಮ್ ಮಾಡದಲ್ಲೇ ಇದ್ರು ಮೋಕ್ಷಿತಾಗೆ ಉತ್ತಮ ಪಟ್ಟ ಕೊಟ್ಟು ಎಲ್ಲರನ್ನೂ ಸರ್ಪ್ರೈಸ್ ಮಾಡ್ತಾರೆ. ಇದಾದ್ಮೇಲೆ ಒಂದ್ಸಲ ಐಶ್ವರ್ಯ ಟಾಸ್ಕ್ ಪೇಪರ್ ಚೆನ್ನಾಗಿ ಓದಿದ್ರು ಅಂತ ಅವ್ರಿಗೆ ಉತ್ತಮ ಪಟ್ಟ ಕೊಡ್ತಾರೆ. ಜಿಲೇಬಿ ಮ್ಯಾಟ್ರ್ ಇಟ್ಕೊಂಡು ನಾಮಿನೇಷನ್ ಅಲ್ಲಿ ರ್ಯಾಂಕಿಂಗ್ ಕೊಡ್ತಾರೆ. ಇದಕ್ ಮೊದಲು ಒಂದ್ಸಲ ಮಂಜಣ್ಣ ಸಿಕ್ಕಾಬಡೆ ಬೈದಾಡ್ತಾರೆ. ಆಮೇಲೆ ಏನು ನಡೆದಿಲ್ಲ ಅನ್ನೋ ತರ ಅವ್ರ ಹತ್ರನೇ ಹೋಗಿ ಸಕದ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಉತ್ತಮ ಕೊಡ್ತಾರೆ. ಸೊ ಇವತ್ತು ರಜತ್ ಜೊತೆ ಆಗಿದ್ದು ಸಿಮಿಲರ್ ಕೇಸೆ. ಧನರಾಜ್ ಹನುಮಂತು ಹತ್ರ ಕೂತ್ಕೊಂಡು ರಜತ್ ಎಲ್ಲರೂ ಎದುರ್ಕೋತಾರೆ. ತ್ರಿವಿಕ್ರಮ್ ಅಂತೂ ರಜತ್ ಮುಂದೆ ಎದುರ್ಕೊಂಡಿರೋ ತರ ಇರ್ತಾನೆ. ರಜತ್ ವೈಲ್ಡ್ ಕಾರ್ಡ್ ಎಂಟ್ರಿ, ನಾನಂತೂ ಯಾರಿಗೂ ಎದುರ್ಕೊಳ್ಳೋ ಮಗನೇ ಅಲ್ಲ ಅಂತ ಬಿಲ್ಡಪ್ ಕೊಟ್ಬಿಟ್ಟಿದ್ದಾರೆ ನಮ್ ಧನರಾಜ್. ಆ ಟೈಮ್ಗೆ ರಜತ್ ಹೊರಗಡೆ ಬಂದ್ಬಿಟ್ಟು ನಾಮಿನೇಷನ್ ನೋಡಿ ಎಂತ ರೀಸನ್ ಕೊಟ್ಟಿದ್ದಾನೆ ಅಂತ ಕೇಳಿದ ಕೂಡಲೇ ಹನುಮಂತಕ್ಕೆ ಬೇರೆ ನಾನು ಎದುರ್ಕೊಳ್ಳಲ್ಲ ಅಂತ ಬಿಲ್ಡಪ್ ಕೊಟ್ಬಿಟ್ಟಿದ್ರು ಧನರಾಜು. ಸೊ ಅವ್ರ ಮುಂದೆನೆ ರಜತ್ ಕೇಳಿದ ಕೂಡಲೇ ನಾನು ಎದುರ್ಕೊಳ್ಳಲ್ಲ ನೋಡು ಅಂತ ಪ್ರೂವ್ ಮಾಡೋದಕ್ಕೆ ಹೋಗ್ಬಿಟ್ಟು ಈ ತರ ಸ್ಟುಪಿಡ್ ಕೆಲಸ ಮಾಡಿದ್ದಾರೆ. ಎಲ್ಲರಿಗೂ ನಾಮಿನೇಷನ್ ಮಾಡೋ ಚಾನ್ಸ್ ಸಿಕ್ತು. ಬಲೂನ್ ಟಾಸ್ಕ್ ಅಲ್ಲಿ ಸೋತಿದ್ದಕ್ಕೆ ನಿಮಗೆ ನಾಮಿನೇಷನ್ ಮಾಡೋ ಚಾನ್ಸ್ ಇಲ್ಲ ಅಂತೇಳಿ ಬಿಗ್ ಬಾಸ್ ಮತ್ತೆ ಶಿಶಿರ್ನ ಜೋಕರ್ ಮಾಡಿದ್ದಾರೆ. ನಿನ್ನೆ ಎಪಿಸೋಡ್ ತರನೇ ಇವತ್ತಿನ ಎಪಿಸೋಡ್ ಅಲ್ಲೂ ಅಂತ ಹೇಳ್ಕೊಳ್ಳೋದೇನು ಇರ್ಲಿಲ್ಲ ಅಂತ ಅನ್ನಿಸ್ತು ನನಗೆ. ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಬರುತ್ತೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.